ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗ್ ಮಂಡೇ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಇವತ್ತು ದೋಸಾನು ಕೂಡ ಮಾಡ್ಕೋತಾ ಇದ್ದೆ, ಹಾಗೆ ಸ್ವಲ್ಪ ನೈಟ್ ಅನ್ನನೂ ಉಳಿದಿತ್ತು ಅಂತ ಅದನ್ನು ಕೂಡ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇವಾಗ ಗಂಜಿನೂ ಕೂಡ ರೆಡಿ ಆಗಿತ್ತು, ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಇಟ್ಟಿದ್ದೆ. ಇವಾಗ ದೋಸೆ ಜೊತೆ ಚಟ್ನಿ ಅಷ್ಟೇ ಮಾಡ್ಕೋತಾ ಇದ್ದೀನಿ. ಬಟಾಟೆ ಹಾಕ್ಬಿಟ್ಟು ಏನು ಪಲ್ಯ ಅದು ಏನು ಮಾಡ್ಕೋತಾ ಇಲ್ಲ, ಜಸ್ಟ್ ದೋಸೆ ಹಾಗೆ ಚಿತ್ರಾನ್ನ ತಿಂತಾ ಇದ್ದೀವಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಸೋಮವಾರ ಬಕ್ರೀದ್ ಇರೋದ್ರಿಂದ ಅಂದರೆ ರಜಾನೂ ಕೂಡ ಇತ್ತು ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ. ನಿನ್ನೆ ಹಿಟ್ಟು ಕೂಡ ಉಳಿದಿತ್ತು, ದೋಸೆ ಹಿಟ್ಟು, ಅದಕ್ಕೋಸ್ಕರ ಅರ್ಧ ದೋಸೆ ಹಿಟ್ಟು ಕೂಡ ಉಳಿದಿತ್ತು, ಅದಕ್ಕೋಸ್ಕರ ಚಟ್ನಿನ ಮಾಡಿಕೊಂಡು ದೋಸೆ ಮತ್ತು ಚಿತ್ರಾನ್ನ ತಿಂದಾಯಿತು ಅಂತ ಇವಾಗ ನಾನು ತಿಂತಾ ಇದ್ದೀನಿ. ನೋಡಿ, ನನ್ನ ಹಸ್ಬೆಂಡು ಅದು ಇನ್ನೂ ತಿಂದಿಲ್ಲ, ಅವ್ರು ಹೊರಗಡೆ ಹೋಗಿದ್ರು. ನನಗೆ ಬೇಗನೆ ಇವತ್ತು ಹೊಟ್ಟೆನೂ ಕೂಡ ಹಸು ಆಗಿರೋದ್ರಿಂದ ಬೇಗನೆ ಮಾಡ್ಕೊಂಡ್ಬಿಟ್ಟು ತಿಂದ್ರಾಯ್ತು ಅಂತ ಮಾಡ್ಕೋತಾ ಇದ್ದೀನಿ. ನೋಡಿ, ಚಿತ್ರಾನ್ನ ಕೂಡ ನೈಟ್ ನಾನು ಅನ್ನ ಉಳಿದಿದ್ರೆ ಇದೇ ಥರ ಚಿತ್ರಾನ್ನ ಆಗಿರ್ಬೋದು ಅಥವಾ ಪುಳಿಯೋಗರೆ ಆಗಿರ್ಬೋದು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ, ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ರೈಸ್ ಉಳಿದ್ರೆ ನಮ್ಮ ಮನೆಯಲ್ಲಿ ರಾತ್ರಿ ಅನ್ನ ಉಳಿದಿದ್ರೆ ಈ ಥರ ಚಿತ್ರಾನ್ನ ಮಾಡಿದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ ಇತ್ತು ನೋಡಿ, ದೋಸೆ ಮತ್ತು ಚಟ್ನಿ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡೋಣ ಎಲ್ಲರೂ ಕೂಡ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಟಿವಿ ನೋಡ್ತಾ ಇದೆ, ಹಾಗೆ ನ್ಯೂಸ್ನು ಕೂಡ ಹಾಕಿದೆ. ಏನೂ ಮಾಡೋಕ್ಕಾಗೋದಿಲ್ಲ, ಪೆಟ್ರೋಲ್ ಡೀಸೆಲ್ ಎಲ್ಲ ಬೆಲೆ ಏರಿಕೆ ಆಗಿಬಿಟ್ಟಿದೆ. ಇವಾಗ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿಬಿಟ್ರೆ ಎಲ್ಲ ದಿನಸಿ ಸಾಮಾನು ಏರಿಕೆ ಆಗುತ್ತೆ, ತರಕಾರಿ ಬೆಲೆ, ಹಣ್ಣಾಗಿರ್ಬೋದು ಎಲ್ಲನೂ ಕೂಡ ಏರಿಕೆ ಆಗಿಬಿಡುತ್ತೆ. ನನ್ನ ಹಸ್ಬೆಂಡು ಕೂಡ ಫ್ರೆಶ್ ಆಗಿ ಮಾರ್ನಿಂಗ್ ಇವತ್ತು ನೇರಳೆ ಹಣ್ಣು ಕೂಡ ತೊಗೊಂಡು ಬಂದಿದ್ರು, ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ನಾನು. ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಚಾಟ್ ಮಸಾಲ ಹಾಕ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟಿ ಆಗಿರುತ್ತೆ ಅಂತ ರೆಡಿನೂ ಕೂಡ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೂ ಕೂಡ ಈ ಥರ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಇವತ್ತು ಊಟ ಸ್ವಲ್ಪ ಲೇಟಾಗಿ ಮಾಡಿದ್ರಾಯಿತು ಅಂತ. ಇವಾಗ ಟೈಮ್ ಬಂದು 11 ಗಂಟೆ ಆಗಿರಬಹುದು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆದಮೇಲೆ ನೋಡಿ ನೇರಳೆ ಹಣ್ಣು ಕೂಡ ತಿಂತಾ ಇದ್ದೀನಿ. ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಸೀಸನ್ ಇದ್ದಾಗಲೇ ನಾನು ಯಾವ್ದು ಹಣ್ಣು ಸೀಸನಲ್ಲಿ ಬರುತ್ತೋ ಆ ಫ್ರೂಟ್ನೇ ಜಾಸ್ತಿಯಾಗಿ ತಿನ್ನೋದು. ನೇರಳೆ ಹಣ್ಣು ಕೂಡ ತುಂಬ ಸ್ವೀಟಾಗಿ ಚೆನ್ನಾಗಿ ಇತ್ತು, ಅದನ್ನು ಕೂಡ ನನ್ನ ಹಸ್ಬೆಂಡು ತಿಂದರು, ನಾವು ತಿಂತಾ ಇದ್ವಿ. ಇವಾಗ ನೋಡಿ ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಚಪಾತಿ ಹಿಟ್ಟನ್ನು ಕೂಡ ನಾದ್ತಾ ಇದ್ದೆ. ಚಪಾತಿ ಹಿಟ್ಟು ನಾದ್ತಾ ನಿಮ್ಮ ಜೊತೆ ಮಾತಾಡಿದ್ರೆ ಆಯಿತು ಅಂತಲೂ ಕೂಡ ಮಾತಾಡ್ತಾ ಇದ್ದೀನಿ. ಇವಾಗ ನಂದು ಮಾನಿಟೈಸೇಷನ್ ಆಯ್ತಾ ಸಿಸ್ಟರ್ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಅವ್ರಿಗೋಸ್ಕರ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಮಾನಿಟೈಸೇಷನ್ ಆಗಿಲ್ಲ, ನಾನು ಅಪ್ಲೈನೂ ಕೂಡ ಮಾಡಿಲ್ಲ. ಇನ್ನು 100 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಂದು ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ ಅಂತ ಹೇಳಬಹುದು. ಮಾನಿಟೈಸೇಷನ್ ಆನ್ ಆದ ತಕ್ಷಣವೇ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಅದು ತುಂಬ ಖುಷಿ ವಿಷಯ ಅಂತ ಹೇಳ್ಬೋದು. ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನೀವೇ ಅದಕ್ಕೆಲ್ಲ ಕಾರಣನೂ ಅಂತಲೂ ಹೇಳ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಯಾವುದೇ ಯೂಟ್ಯೂಬರ್ಸ್ಗಾಗಲಿ ಅಂದರೆ ವ್ಯೂವರ್ಸ್ ಸಪೋರ್ಟ್ ಇದ್ರೇ ಎಲ್ಲನೂ ಮಾಡೋದಕ್ಕಾಗ್ಬೋದು ಅಂತ ಹೇಳ್ಬೋದು. ಅವರು ಯಾವ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾರೋ ಅದ್ರ ಮೇಲೆ ನಾವು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದನೇ ಅವ್ರ ಜೊತೆನೂ ನಾವು ಕನೆಕ್ಟ್ ಆಗಲಿಕ್ಕೆ, ನಮ್ಮ ಜೊತೆ ಅವ್ರು ಕನೆಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಚಪಾತಿ ಹಿಟ್ಟನ್ನು ಕೂಡ ನಾದ್ಕೊಂಡಿದ್ದಾಯಿತು, ನಿಮ್ಮ ಜೊತೆ ಮಾತಾಡ್ತಾನೆ. ಈ ಕಡೆ ಸೈಡು ಕೂಡ ಬೇಳೆನ ಕುದಿಯೋಕ್ಕಿಟ್ಟಿದ್ದೆ. ಬೇಳೆ ಅಂದರೆ ತರಕಾರಿ ಸಾಂಬಾರು ಮಾಡಿದ್ರಾಯ್ತು ಅಂತ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಬೇಳೆ ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೆ. ಇವಾಗ ನೋಡಿ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಇವಾಗ ನನ್ನ ಮಕ್ಕಳಿಗೋಸ್ಕರ ಎಗ್ಗನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ, ಅವು ಕುದ್ದಿದ್ವು, ಆಫ್ ಮಾಡಿಬಿಟ್ಟು ಇವಾಗ ನೋಡಿ ಕುಕ್ಕರ್ನು ಕೂಡ ಸೀಟಿ ಹೊಡಿತಾ ಇತ್ತು. ಈ ಕಡೆ ಸೈಡ್ ಬೈ ಸೈಡ್ ಹಾಲನ್ನು ಕೂಡ ಕಾಯಿಸ್ಕೊಂಡಿದ್ದೆ. ನನ್ನ ಮಗನಿಗಂತೂ ಹಾಲು ಬೇಕೇ ಬೇಕು, 1 ಟೈಮ್ 2 ಟೈಮ್ ಅವನು ಕುಡಿತಾನೆ. ಹಾಗೆ ಕಿಚನ್ನು ಕೂಡ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಈ ಥರ ನಾನು ಚಪಾತಿ ಹಿಟ್ಟನ್ನ ಹಾಳೆಯಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ, ಬೇಗನೆ ಅಂದರೆ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು, ಅಂದರೆ ಮೆತ್ತಗೆ ಬರುತ್ತೆ ಚಪಾತಿ. ನೋಡಿ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಫಸ್ಟ್ ಟೈಮ್ ನನ್ನ ಮಗಳಿಗೆ ಈ ಥರ ಜುಟ್ಟು ಹಾಕಿದ್ದೆ ನಾನು. ಅವಳಿಗೆ ಉದ್ದ ಕೂದಲಿದ್ದಾಗ ನೋಡಿರಬಹುದು ನೀವು, ಹಳೆ ವಿಡಿಯೋಗಳನ್ನು ನೋಡಿದರೆ ಅವಳು ಮುಡಿ ತೆಗ್ಸೋಕ್ಕಿಂತ ಮುಂಚೆ ಎಷ್ಟು ಕೂದಲು ಉದ್ದ ಇದ್ದು ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಫಸ್ಟ್ ಜುಡ್ಲ ಬರ್ತಾ ಇದೆ ಈ ಥರ, ಅಂದರೆ ತೆಂಗಿನ ಪರಕೆ ಥರ ಹಾಕೋತಾರೆ. ನಾವೆಲ್ಲ ಇದೇ ಥರನೇ ಹಾಕೋತಿದ್ವಿ ಇಷ್ಟಿದ್ದಾಗೆಲ್ಲ. ನನ್ನ ಮಗಳು ಕೂಡ ಹಾಕಬೇಕು ಅಂತ ಹಾಕಿದೆ. ಸ್ಕೂಲ್ಗೆಲ್ಲ ಹಾಕೊಂಡು ಹೋಗೋದಿಲ್ಲ ಅವಳು, ತನ್ನ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾರೆ ಅಂತ.
ನೋಡ್ಬೋದು ಮೋಡ ಎಷ್ಟು ಚೆನ್ನಾಗಾಗಿದೆ ಅಂತ. ಸುತ್ತ ಎಲ್ಲ ನೀಲಿಯಾಗಿ ಮಧ್ಯ ಮಧ್ಯದಲ್ಲಿ ವೈಟ್ ಮೋಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಕಾಶ ಅಂತ್ರೂ ಈ ಥರ ಸಿಗೋದೇ ಕಮ್ಮಿ ಅಂತ ಹೇಳ್ಬೋದು. ಇವಾಗಂತೂ ಮಳೆ ಆಗ್ತಾ ಇರೋದ್ರಿಂದ ಮೋಡ ಆಗಿಬಿಟ್ಟಿರುತ್ತೆ, ಸಡನ್ನಾಗಿ ಮೋಡ ಆಗಿಬಿಟ್ಟಿರುತ್ತೆ. ಈ ಥರ ಕಾಣೋದೇ ರೇರ್ ಅಂತ ಹೇಳ್ಬೋದು. ವಾತಾವರಣ ತುಂಬ ಕೂಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಇರಲಿ ಅಂತ ಮಾಡಿಕೊಂಡೆ. ಸ್ವಲ್ಪ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮೋಡ. ಈ ಥರ ಇದ್ಬಿಟ್ರೆ ವಾತಾವರಣ ತುಂಬ ಚೆನ್ನಾಗಿ ಅನ್ಸುತ್ತಲ್ವ. ಇವಾಗ ನೋಡಿ ಮಧ್ಯಾಹ್ನದ ಅಡುಗೆಗೋಸ್ಕರ ಸಾಂಬಾರನ್ನು ಕೂಡ ರೆಡಿ ಮಾಡಿಕೊಂಡೆ. ಬೇಳೆ ಹಾಕಿಬಿಟ್ಟು ಸಾಂಬಾರನ್ನ ಮಾಡಿಕೊಂಡೆ ಅಷ್ಟೇ, ಸಿಂಪಲ್ ಆಗಿಬಿಟ್ಟು. ಇವತ್ತು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ತರಕಾರಿ ಹಾಕಿಬಿಟ್ಟು ಮಾಡಿರುವಂತಹ ಸಾಂಬಾರು ಮತ್ತು ರೈಸ್ ಇಷ್ಟೇ ಮಾಡ್ಕೊಂಡಿದ್ದೆ. ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ಇವತ್ತು. ಹಾಗೆ ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಮನೆಯೂ ಕೂಡ ಎಷ್ಟು ಹೆಂಗೆ ಮಾಡಿದ್ದಾರೆ ನೋಡ್ಬೋದು ನೀವು. ಇದು ಇನ್ನೂ ಏನೂ ಅಲ್ಲ, ಅವ್ರ ಮನೇನ ತುಂಬ ಗಲೀಜು ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಅಂದರೆ ತಮ್ಮ ಆಟ ಆಡೋ ಸಾಮಾನುಗಳೆಲ್ಲ ಮನೆ ತುಂಬ ಎಸ್ತು ಬಿಡೋದು, ಆ ಥರನೇ ಮಾಡೋದು ಜಾಸ್ತಿ ಅವರು. ನನ್ನ ಮಗ ಇಲ್ಲಿ ಕೂತಿದ್ದಾರೆ, ನನ್ನ ಮಗಳಲ್ಲಿ ಊಟ ಮಾಡ್ತಾ ಕುಂತಿದ್ದು. ಚಪಾತಿ ಬೇಡ ನನಗೆ ಅಂತ ಅನ್ನ ಹಾಲು ಉಣ್ತಾ ಇದ್ಲು ಅವಳು. ನೋಡಿ ಹೆಂಗೆ ಕೂತಿದ್ದಾನೆ ಅಂತ. ಸುಮ್ಮನೆ ಕೂತಿರ್ತಾನೆ, ಏನು ಮಾಡೋದಿಲ್ಲ. ಸಿಟ್ಟು ಬಂದುಬಿಟ್ರೆ ಸಾಕು, ಅವ್ರ ಅಕ್ಕನ ಜಗಳ ಮಾಡೋದು, ಏನೋ ಅವ್ರಿಗೆ ಹೊಡೆಯೋದು, ಇದೇ ಥರನೇ ಅವನು. ತುಂಬ ತುಂಟಾನು ಅಂತ ಹೇಳ್ಬೋದು. ನನ್ನ ಮಗನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ನನಗೆ. ನನ್ನ ಹಸ್ಬೆಂಡ್ ಕೂಡ ಮಲ್ಕೊಂಡಿದ್ರು. ಸಂಡೇ, ಸ್ಯಾಟರ್ಡೇ ಮತ್ತು ಮಂಡೇ 3 ದಿನ ರಜೆ ಇತ್ತಲ್ವ, ಫುಲ್ ರೆಸ್ಟ್ ಆಗಿದೆ ಅವರಿಗೆ. ಮತ್ತು ಇನ್ನು ಮುಂದೆ ಹಂಗೆ ಡ್ಯೂಟಿಗೆ ಹೋಗೋದು ಅದೇ ಥರನೇ ಆಗುತ್ತೆ ರೆಗ್ಯುಲರ್ ಆಗಿ. ರಜಾ ಇದ್ದಾಗೆ ರೆಸ್ಟ್ ಮಾಡಿಬಿಡ್ತಾರೆ. ನಾನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ ಅವರಿಗೆ. ನನ್ನ ಮಕ್ಕಳನ್ನೂ ಕೂಡ ನಾನೇ ಕರ್ಕೊಂಡ್ಬಿಡ್ತೀನಿ. ಅವರು ರಜಾ ಇದ್ದಾಗೆಲ್ಲ ಕರ್ಕೊಂಡು ಹೊರಗಡೆ ಹೋಗಿರ್ತಾರೆ, ಹೋಗ್ಬಿಟ್ಟು ಬಂದುಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಸುಸ್ತಾಗಿರುತ್ತಲ್ವ ಅವ್ರಿಗೂ. ಫುಲ್ ನೋಡ್ಬೋದು ಇವಾಗ ಮೋಡ ಹೆಂಗಾಗ್ಬಿಟ್ಟಿದೆ ಅಂತ. ಆವಾಗ ತೋರಿಸಿದಾಗ ಫುಲ್ಲು ಕ್ಲಿಯರ್ ಆಗಿತ್ತು ಎಲ್ಲ ಆಕಾಶ ಎಲ್ಲ. ಇವಾಗ ನೋಡ್ಬೋದು ಮೋಡ ಸಡನ್ನಾಗಿ ಆಗಿಬಿಟ್ಟಿದೆ. ಇದೇ ಥರನೇ ಅಂತ ಹೇಳ್ಬೋದು. ಯಾವಾಗ ಮೋಡ ಆಗುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಆಕಾಶ ಫುಲ್ ಕ್ಲಿಯರ್ ಆಗಿರುತ್ತೆ ಗೊತ್ತಾಗೋದಿಲ್ಲ. ನೈಟ್ ಫುಲ್ ಜೋರು ಮಳೆ ಆಯಿತು. ಮಳೆನೂ ಕೂಡ ಸಡನ್ನಾಗಿ ಬಂದುಬಿಡ್ತು ಅಂತ ಹೇಳ್ಬೋದು. ಮಧುಗಿರಿಯಲ್ಲಿ ಜಾಸ್ತಿ ಇವಾಗೆಲ್ಲ ಮಳೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು. ಸುತ್ತ ನಮ್ಮ ಮನೆ ಸುತ್ತಲೂ ಕೂಡ ಹಚ್ಚ ಹಸಿರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಗಿಡ ಮರ ಈ ಥರನೇ ಇರೋದು. ಗಾರ್ಡನ್ ಅಂದರೆ ಹಿಂದ್ಗಡೆ ಗ್ರೌಂಡ್ ಇರೋದ್ರಿಂದ ಗಿಡನೂ ಕೂಡ ಸುತ್ತ ಹಾಕ್ಬಿಟ್ಟಿದ್ದಾರೆ. ಎಲ್ಲ ನಮ್ಮ ಮನೆಯಿಂದ ಫುಲ್ ಅಂದರೆ ಫುಲ್ ಗಿಡ ಹಚ್ಚ ಹಸಿರು ಗ್ರೀನ್ರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅಂದರೆ ಪ್ಯೂರ್ ಆಗಿರೋ ಗಾಳಿನೂ ಕೂಡ ಸಿಗುತ್ತೆ ನಮಗೆ. ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ನಮ್ಮ ಮನೆ ಸುತ್ತಮುತ್ತ. ಈವ್ನಿಂಗ್ ಮಳೆನೂ ಕೂಡ ಆಗ್ತಾ ಇತ್ತು. ಟೀ ಕುಡಿಯೋ ಹಾಗೆ ಕೂಡ ಅನ್ನಿಸ್ತು. ನಾನು ಏನಂತ ನಿಮ್ಗೆ ಗೊತ್ತಿರುತ್ತೆ, ನಾನು ಟೀ ಜಾಸ್ತಿಯಾಗಿ ಕುಡಿಯೋದಿಲ್ಲ. ಟೀ ಕುಡಿಬೇಕು ಅಂತ ಅನ್ನಿಸ್ತು ಯಾಕೋ. ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೀ ಪೌಡರ್ ಮತ್ತೆ ಏಲಕ್ಕಿನ ಹಾಕ್ಬಿಟ್ಟು ಇಟ್ಟಿದ್ದೆ. ಇವಾಗ ನೋಡಿ ಟೀನು ಕೂಡ ಕುದೀತಾ ಇದೆ. ಹಾಲು ಸೇರಿಸ್ಬಿಟ್ಟು ಕುಡಿಯೋದು ಅಷ್ಟೇ. ಈ ಟೈಮಲ್ಲಿ ಈವ್ನಿಂಗ್ ಟೈಮ್ನಲ್ಲಿ ಮಳೆ ಆದಾಗ ಟೀ ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಟೀನು ಕೂಡ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಏನು ಟೀ ಅದು ಕುಡಿಯೋದಿಲ್ಲ. ಅವ್ರು ಕುಡಿದ್ರೆ ಕಾಫಿ ಕುಡಿತಾರೆ ರೇರ್ ಆಗಿ. ಅವರು ಕೂಡ ಜಾಸ್ತಿಯಾಗಿ ನಮ್ಮ ಮನೆಯಲ್ಲಿ ಟೀ ಕಾಫಿ ರೂಢ ಇಲ್ಲ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟೈಮ್ ಅಂತೂ ನಾವು ರಾಗಿ ಗಂಜಿನ ಕುಡಿದ್ಬಿಡ್ತೀವಿ ಎಲ್ಲರೂ ಕೂಡ. ಸಾಯಂಕಾಲ ನನ್ನ ಮಕ್ಕಳಿಗೋಸ್ಕರ ಅವ್ರು ಹಾಲು ಕುಡಿತಾರೆ ಅವರು. ನನಗೆ ಯಾವಾಗಾದರೂ ಕುಡಿಯೋಂಗಾದ್ರೆ ಅಷ್ಟೇ ನಾನು ಟೀ ಮಾಡ್ಕೊಂಡು ಕುಡಿಯೋದು, ಕಾಫಿ ಅದು ಏನು ಕುಡಿಯೋದಿಲ್ಲ. ಇವಾಗ ನೋಡಿ ಟೀನು ಕೂಡ ರೆಡಿ ಆಯಿತು. ಇವಾಗ ಸೋಸ್ಕೊಂಡ್ಬಿಟ್ಟು ಕುಡಿಯೋದು ಅಷ್ಟೇ. ಇವತ್ತು ದಿನ
ತುಂಬ ಚೆನ್ನಾಗಿತ್ತು ಅಂತಲೂ ಹೇಳ್ಬೋದು. 3 ಡೇಸ್ ಆಯಿತು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿದ್ದಿಲ್ಲ, ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಿಲ್ಲ, ಮನೆಯಲ್ಲೇ ಇದ್ರಲ್ವ, ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ಚಕ್ಕಾದು ಆಡ್ಕೋತಾ, ನಮ್ಮ ಕಡೆ ಎಲ್ಲ ಚಕ್ಕಾದು ಆಡೋದು ತುಂಬ ಜಾಸ್ತಿ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡು ಚಕ್ಕ ಆಡ್ತಾ ಮತ್ತು ಟೈಮ್ ಪಾಸ್ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಹೊರಗಡೆ ಏನು ಹೋಗಿಲ್ಲ, ನಾವು ಮನೆಯಲ್ಲೇ ಇದ್ವಿ. ಇವಾಗ ನೋಡಿ ಸಾಯಂಕಾಲ ನಮ್ಮ ಮನೆ ಪಕ್ಕದ ಮನೆ ಪಾಪು ಹೊಸಲು ದಾಟಿತ್ತಂತೆ. ಅವರು ಹೊಸಲು ದಾಟೋ ಶಾಸ್ತ್ರನೂ ಕೂಡ ಮಾಡಿದ್ರು. ಆದರೆ ಹೊಸಲು ದಾಟೋ ಶಾಸ್ತ್ರ ಅಂದರೆ ಮನೆಗೆ ಕರೆಸ್ಬಿಟ್ಟು ಎಲ್ಲ ಅರಿಶಿನ ಕುಂಕುಮ ಮಾಡ್ತಾರೆ. ಅದೊಂದು ಖುಷಿ ಅಂತ ಈ ಕಡೆ ಸೈಡೆಲ್ಲ ಆ ಥರ ಮಾಡ್ತಾರೆ. ನಮ್ಮ ಸೈಡ್ ಎಲ್ಲ ಈ ಥರ ಹೊಸಲು ದಾಟೋ ಶಾಸ್ತ್ರ ಆಗಿರ್ಬೋದು ಏನು ಮಾಡೋದಿಲ್ಲ, ತುಂಬ ಕಮ್ಮಿ ಅಂತ ಹೇಳ್ಬೋದು. ಈ ಕಡೆ ಎಲ್ಲ ಥರ ಶಾಸ್ತ್ರನೂ ಮಾಡ್ತಾರೆ. ಒಂದು ಅನ್ನ ತಿನ್ನಿಸೋ ಶಾಸ್ತ್ರನೂ ಮಾಡ್ತಾರೆ, ಮತ್ತು ಹೊಸಲು ದಾಟಿದರೆ ಅದನ್ನು ಕೂಡ ಶಾಸ್ತ್ರ ಮಾಡ್ತಾರೆ. ನಮ್ಮ ಸೈಡೆಲ್ಲ ಇವೆಲ್ಲ ಮಾಡೋದಿಲ್ಲ ಅಂತ ಹೇಳ್ಬೋದು. ನನ್ನ ಮಗ ನಾನು ಇಬ್ಬರು ಹೋಗ್ತಾ ಇದ್ವಿ. ನನ್ನ ಮಗನೂ ಕೂಡ ಆವಾಜ್ ಮಾಡ್ತಾ ಇದ್ದೇನೆ, ನೋಡ್ಬೋದು ನೀವು. ಅವ್ರ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಾನು ಆಮೇಲೆ. ಆದರೆ ವಿಡಿಯೋನ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮನೆಗೂ ಕೂಡ ಇವಾಗ ಬಂದಿದ್ದಾಯಿತು, ಪಕ್ಕದ ಮನೇನ ಅಲ್ವಾ. ಇದೇ ಪಾಪನ ನೋಡಿ ಹೊಸ್ಲ ದಾಟೋ ಶಾಸ್ತ್ರನ ಮಾಡಿದ್ದು. ಅಂದರೆ ಇವತ್ತು ಫಸ್ಟ್ ಅವನು ಹೊಸ್ಲ ದಾಟಿದ್ದಂತೆ. ನೋಡಿ 1 ವರ್ಷ ಇರ್ಬೋದು ಇವನಿಗೆ, 1 ವರ್ಷನೂ ಕೂಡ ಇನ್ನೂ ತುಂಬಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.